Gotta get down. Good. Hey. Close. ಹೇ ಬೀಚ್ ಹೌಸ್ ಅಲ್ಲಿ ತುಂಬಾ ಫನ್ ಇತ್ತಲ್ವಾ? ಏಯ್ ಅಪ್ಪ ನೋಡಿದ್ರೆ ಏನೇ ಮಾಡ್ತಿದ್ದೆ ನೀನು? ಯು ಆರ್ ಟೋಟಲಿ ಕ್ರೇಜಿ ಬೀಚ್ ಹೌಸ್ ಹೋದ್ರು ನಿಮ್ಮಪ್ಪ, ಇಲ್ಲಿ ಬಂದ್ರು ನಿಮ್ಮಪ್ಪ ಬರೀ ಬೋರು. ಗೋವಾ ಹೋಗೋಣ, ಅಲ್ಲಿ ಫಿಲ್ಮ್ ಫೆಸ್ಟಿವಲ್ ನಡೀತಿದೆ. ಗೋವಾ ಅಂದ್ರೆ ಆ ಏಕೆ ಸ್ವಾಮಿ ಮಗ ರಮೇಶ್ ನೆನ್ಪಾಗ್ತಾನೆ. ಆಗಾಗ ನಮ್ಮ ಅಣ್ಣನ ಜೊತೆ ಓಡೋಗ್ತಾನೆ. ಒಳ್ಳೆ ರೇರ್ ಪಾರ್ಟಿ ಅವನು. ಏನ ರೇರ್ ಪಾರ್ಟಿ ಕಣೋ. ಅಲ್ಲಿ ಸ್ಯಾಂಡಿ ಅಂತ ಒಬ್ಬ ಇದ್ದಾನೆ, ಅವನೇ ಇವ್ರಿಗೆಲ್ಲ ಡೋಪ್ ಸಪ್ಲೈ ಕಣೋ. ಸ್ಯಾಂಟಿ ನೋಡಿನ ಹೆಸರೇ ತುಂಬಾ ಡಿಫ್ರೆಂಟ್ ಗೋವಾ ಆಗಿದೆ. ಅಂದ್ರೆ ಹಾಗೆ ಕಣೋ. ಓಹೋ ಸರಿ ಬಾ ಒಳಗೋಗೋಣ. ಜಾನಿ ಪಾಸ್ ಇಟ್. ನನಗೆ ಪಾಸ್ ಮಾಡು. ಬ್ರೋ ಜಸ್ಟ್ ಕ್ಯಾಚ್ ಇಟ್. ಏನೇ ಕೈಯಲ್ಲಿ ಏನೋ ಇಟ್ಕೊಂಡಿದ್ಯಾ? ಈಗಲೇ ಹಾಕ್ತೀನಿ ತಡಿಯೋ. ಇಲ್ಲಿ ಕೊಡು. ಚಾಕ್ಲೇಟ್. ಕೊಡು ಲವ್ ಚಾಕ್ಲೇಟ್. ಅಲ್ಲೋಡು, ನನ್ನ ತಂಗಿನ ಇಟ್ಕೊಂಡು ಇಡೀ ಕುಟುಂಬ ಆಟ ಆಡ್ತಾ ಇದೆ. ಪ್ರಪಂಚದಲ್ಲಿರೋ ಎಲ್ಲಾ ಪಿಸ್ತೂಲ್ಗಳ ಡೀಟೇಲ್ಸ್ ಈ ಪುಸ್ತಕದಲ್ಲಿದೆ. ನಿನಗಂತ ತರಿಸ್ದೆ. ಇಂಗ್ಲಿಷಲ್ಲಿದೆ. ಇಂಗ್ಲಿಷ್ ಗೊತ್ತು, ಗನ್ ಬಗ್ಗೆ ತಿಳ್ಕೊಳ್ಳೋದಕ್ಕೋಸ್ಕರ ಇಂಗ್ಲಿಷ್ ಕಲ್ತ್ಕೊಂಡೆ. ಕನ್ನಡ ಓದಕ್ ಬರುತ್ತಾ? ಅದು ಗೊತ್ತಿಲ್ಲ. ಗನ್ ಬಗ್ಗೆ ಕನ್ನಡದಲ್ಲಿ ಬುಕ್ಕೆ ಬರಲ್ವಲ್ಲ. ಏಕೆ ಸ್ವಾಮಿ ಮಗ ನೀನು ಆ ಹುಡುಗಿ ಮೇಲೆ ಕೈ ಇಟ್ಟಿದ್ಯಾ ಅಂತ ಒಳಗೋಗೊಂದು ನಾಟಕ ಮಾಡ್ಬಿಟ್ಟು ಓಡಿಸ್ಬಿಡ್ತೀನಿ. ಇವಾಗ ನೋಡೋ ನನ್ನ ನಾಟನಲ್ಲ. And play some ball again. Hey, ಕೊಡೋ ಈ ಕಡೆ. ನಾನು ವೀಣಾ ಅಣ್ಣ. ಅಯ್ಯೋ ಲೂಸ್ ಬರ್ತಿದ್ದಾನೆ. ಏ ವಿಟ್ರಿ, ಅವ್ನ ಅಲ್ಲೇ ಆಫ್ ಮಾಡಕ್ ಹೆಲ್ಪ್ ಮಾಡ್ಬಾ. ಬಾಬಾ ನಿನಗ್ ಕೊಡ್ತೀನಿ ಕೊಡ ಇವಾಗ ಮಾಂಜ. ವೀಣಾ ಯು ಟು ಮಾಂಜ. ನೀನ್ ಯಾರು ಅಂತ ನನಗೆ ಗೊತ್ತಿಲ್ಲ, ನಿನಗ್ ಮಾಂಜ ಇಲ್ಲ. hey Veena, ball. ಏನಿದ್ರೆ ಅತ್ತಿಗೆಯ ಬೂದಿ. ಅದಕ್ಕೆ ಹಸ್ತಿನ. ಹೌದು ಅಣ್ಣ. ಓ, ಅತ್ತಿಗೆ ಬೂದಿನ ಹಾಕೋದಕ್ಕೆ ಗೋವಾ ಹೋಗ್ತಿದ್ದೀರಾ? ಅಯ್ಯೋ ಪಾಪ ದುಃಖದಲ್ಲಿದ್ದಾರೆ. ನನ್ನಿಂದ ಬರಕ್ಕಾಗಿಲ್ಲ, ಸಾರಿ ಅತ್ಗೆ. ವೀಣಾದವ್ರ ಅಣ್ಣ ಇರಾ, ಅವ್ರ ಅದಕ್ಕೆ ಗೋವಾದವ್ರು. ತುಂಬಾ ಕಷ್ಟ ಆಗ್ತಿದೆ, ಅದಕ್ಕೆ ಅಸ್ಥಿ ಕರಗ್ಸಕ್ಕೆ ಗೋವಾ ಕರೀತಿದ್ದಾರೆ. ವೀಣಾ ಹೋಗ್ತಾ ಇಲ್ಲ. ವೀಣಾ ಅತ್ಗೆ ವಿಷಯ ಹೋಗ್ಲೇಬೇಕಾಗುತ್ತೆ, ಹೋಗ್ಬಾ. ನಾನು ಗೋವಾಕ್ ಜೊತೆಲೆ ಹೋಗ್ತೀನಪ್ಪ. ಬೇರೆ ಊರ್ಗ? ಹಾ ಸರಿ ಹೋಗ್ಬಾ. ಥ್ಯಾಂಕ್ಸ್ ಅಪ್ಪ. ನಾನು ಹೋಗ್ತೀನಿ. ನೀನ್ ಯಾಕೆ? ಅಲ್ಲ, ಬೇರೆ ಊರ ಅಂತ ಯೋಚನೆ ಮಾಡ್ತಿದ್ರಿ, ಅದಕ್ಕೆ ನಾನು ಜೊತೆಲಿ ಹೋಗ್ತೀನಿ. ಆಯ್ರಾ, ನಾನು ಜೊತೆಗೆ ಹೋಗ್ತೀನಿ. ಹೇಗೂ ನೀನ್ ಹೋಗ್ತಾ ಇದೆಯಲ್ವಾ? ಐರಾ ಹೋಗ್ಬರಕ್ ಹೇಳು. ಬರ್ಮಾ, ನೀನ್ ಯಾಕೆ ಯಾವಾಗ್ಲೂ ಮುಖ ಸಿಂಡರ್ಸ್ಕೊಂಡಿರ್ತೀಯ ಉರ್ರ ಅಂತ? ಆ ಮುಖನ ಗೋವಾದಲ್ಲಿ ಸ್ವಲ್ಪ ಬಿಚ್ಚಿಡ್ಬಾರ್ದಾ? ನನ್ ಮುಖನೇ ಹೀಗೆ, ಅದನ್ನ ಬಿಚ್ಚಿಡೋದಕ್ಕೆ ಮುಖವಾಡನ? ಆಕ್ಚುಲಿ ನಾನು ನಿನ್ ಬಿಚ್ಚಿಡು. ನಾನ್ ಹೇಳಕ್ ಬರೋದನ್ನ ನೀನ್ ಯಾವತ್ತೂ ಹೇಳೋಕೆ ಬಿಡಲ್ಲ. ನಾನ್ ಇವಾಗ ಹೇಳ್ತಾ ಇದ್ದೀನಿ ಬರ್ಮಾ, ನೀನೂ ನಿಮ್ಮ ಅಪ್ಪನ್ನು ಹೊಡೆದು ಓಡಿಸಿದ್ರಲ್ಲ, ಜ್ಞಾಪಕ ಇದ್ಯಾ? ಆ ವಯಸ್ಸಿನಲ್ಲೇ ನನ್ನ ಮನ್ಸಿಗೆ ಇಷ್ಟ ಆಗಿಲ್ಲ. ಆ ಮನೇಲಿರೋದಕ್ಕೆ ಹಿಂಸೆ. ಅಪ್ಪನ ಕಂಪಲ್ ಮಾಡಿ ಬೋರ್ಡಿಂಗ್ ಸ್ಕೂಲಲ್ಲಿ ಸೇರ್ಕೊಂಡೆ. ಹಾಸ್ಟೆಲಲ್ಲೇ ಇದ್ದು ಬೆಳೆದೆ. ನಿನಗೋಸ್ಕರ ಮನೆ ಬಿಟ್ಟು ಹೋಗಿದ್ ನಾನು. ಇವತ್ತು ನಿನಗೋಸ್ಕರನೇ ನಾನು ಈ ಮನೆಗೆ ಬಂದಿದ್ದು. ನೀನು ಒಳ್ಳೆಯವನ ಕೆಟ್ಟವನ ಅಂತ ನಂಗೆ ಗೊತ್ತಿಲ್ಲ, ಆದರೆ ನಾನು ನಿನಗೆ ಬೇಕಾದವಳು. ನನ್ನನ್ನು ನೋಡ್ಕೊಳ್ಳೋದು, ಜೋಪಾನವಾಗಿ ಇಟ್ಕೊಳ್ಳೋದು ನಿನ್ನ ಕರ್ತವ್ಯ. Go, my girl. Take it. Wow, disturbance.
Hello. Is it Santinoni? Santinoni. I need stuff, man. Sup? What's up? I don't know, man. I am an innocent man, okay? This is Vetrivel from Chennai. A.K. Swami son Ramesh friend from Chennai. Acha. Vetri. Yeah, Vetrivel. I am in Goa now. Vetri. Where are you, man? Vetri. ಹೇ ಗೋವಲ್ ನಿನ್ ಯಾರು ಹುಡುಗ Where are you? ಹೇ ವೆಟ್ರಿ ಇಸ್ ಹಿಯರ್. Hi, Vitri. Hey, who are you? I am a Santinoni, man. ಏಯ್ ಈ ಸ್ಯಾಂಡಿ ನನ್ನ ಮಗನ ಬಗ್ಗೆ ನಾನು ಹೇಳಿದ್ದು ಡೋಪು. ನಿಮ್ಮ ಅಣ್ಣ ನಮ್ಮನ್ನ ಗೋವಾ ಟ್ರಿಪ್ ಕಳಿಸಿ ಇಲ್ಲೆಲ್ಲ ಪ್ಲಾನ್ ಮಾಡ್ಬೇಕು ಅಂತಿದ್ದಾನ? ಯಾರ ನೀವು ಹೇಳಿದ್ರೆ ಅರ್ಥ ಆಗ್ತಿಲ್ವಾ? ಬಿಡ ನನ್ನ. It's my style, baby. Hold on, baby. I'll call the police. Hold on. ತಲೆಗೆ ಏನಾದ್ರು ಕೆಟ್ಟಿದ್ಯಾನೋ ನಿನ್ಗೆ? Cool ನನ್ down. ಮಗನೇ. Oh my god! Psycho freak! How is it, baby? Funny, yeah. Hey, Leave right now! I'll shoot you! Get out! I'll shoot you! this is not time, baby. Vetri! Okay. Hi, baby. What use, baby? Shampoo? ತುಂಬಾ ಎದುರ್ಕೋಬೇಡ, ಅದ್ರಲ್ಲಿ ಬುಲೆಟ್ಸ್ ಇಲ್ಲ. ನೋ ಬುಲೆಟ್ಸ್, ಮ್ಯಾನ್. No bullet? ಸೀನ್ ಸಾಕು, ಗನ್ ಕೊಡು. No bullet. Come on, shoot me. Come on, shoot me, man. Shoot me. All in the bed. Hey, I will shoot you. No. Hey, shut up. I will shoot you. No. All in the ball. ಯಾವಾಗ್ಲೂ ಬುಲೆಟ್ಸ್ ಲೋಡ್ ಮಾಡ್ದಿರ ಸುತ್ತೋದಕ್ಕೆ ನಾನೇನ್ ದಡ್ಡನ ಇಲ್ಲ ಪೆದ್ದನ? ವೆಟ್ರಿ, ಎಸ್ಕೇಪ್! ಕೆಲ್ಸಕ್ಕೆ ಬಾರ್ದಿರೋ ಗೋವಾ ಟ್ರಿಪ್ಪು. ಅದಕ್ಕೆ ನಾನು ಯಾರಿಗೂ ಬೇರೆ ಊರಿಗೆ ಕಳಿಸೋದಿಲ್ಲ. ನಾನು ಚೆನ್ನಾಗಿ ವಿಚಾರಿಸಿ ನೋಡಿದೆ ಅಣ್ಣ. ಅದ್ಯಾವುದೋ ಲೋಕಲ್ ಡ್ರಗ್ ಗ್ರೂಪ್ ಅಂತೆ. ಸಣ್ಣ ಕಂಪನಿ ತರ ಶುರು ಆಗಿ ಇವತ್ತು ದೊಡ್ಡದಾಗಿ ಬೆಳೆದಿದ್ಯಂತೆ. ಮಂಗಳೂರಿಗೆ ಫೋನ್ ಮಾಡಿ ಎಂಪಿಗೆ ಮಾತಾಡ್ಸು. ಆ ರಾಜಶೇಖರ್ ಹತ್ರ ಬೇಗ ಮಾತಾಡ್ಸು. ಗೋವಾದಲ್ಲಿ ಇನ್ಸ್ಪೆಕ್ಟರ್ ಯಾರು ಅಂತ ನೋಡಿ ನಮ್ಮ ಹೆಸರು ಹೊರಗಡೆ ಬರಬಾರ್ದು. ಹಾಗೆ ಮುಗಿಸ್ಬಿಡು. ಸರಿ ಅಣ್ಣ. ಅಪ್ಪ, ವೆಟ್ರಿ ಹೇಳೋದು ನೋಡ್ತಾ ಇದ್ರೆ ಮೋಟಿವೇಶನ್ ಏನೂ ಇಲ್ದೇ ಇರೋ ಥರ ನಡೆದಿದ್ಯಂತೆ. ಸ್ವಲ್ಪ ಯಾಮಾರಿದ್ರು ನನ್ನ ಮಗಳು ಇರ್ತಾ ಇರ್ಲಿಲ್ವಲ್ಲಪ್ಪ. ಟೈಮ್ ಸರಿ ಇಲ್ಲ ಅಂದ್ರೆ ದುಶ್ಮನ್ ಮಾಂಸದಂಗಡಿಲೋ ಬಚ್ಚಿಟ್ಕೊಂಡಿರ್ತಾನೆ. ಅರ್ಧ ಮೀಟಿಂಗ್ ಆದ್ಮೇಲೆ ಬಂದಿದ್ಯಲ್ಲ ನೀನು. ಭಯ ಪಡೋಂಥದ್ದೇನೂ ಇಲ್ಲಪ್ಪ. ಏನು ಆಗಿಲ್ಲ ಅಂತ ತಿಳ್ಕೊಂಡು ನಡೀರಿ. ಐರ ಹೇಳೋದನ್ನ ನಾನು ಒಪ್ಪೋದಿಲ್ಲ. ಯಾಕೆ?
ಆ ಸ್ಯಾಂಟಿನೋನ ಗ್ರೂಪ್ ಏಕೆ ಸ್ವಾಮಿ ಮಗನ್ಗೆ ದೋಪ್ ಸಪ್ಲೈ ಮಾಡೋ ಗ್ರೂಪ್. ಅವ್ನ್ ಗೋವಾಗ್ ಹೋದ್ರೆ ಅವನ ಜೊತೆನೆ ಸುತ್ತೋದು. ಅದಕ್ಕೆ ಇದ್ಯಾಕೆ ಅವ್ರ ಪ್ಲಾನ್ ಆಗಿರ್ಬಾರ್ದು? ಏನ್ ಮೋಟಿವೇಶನ್? ಲಾಜಿಕಲ್ ಆಗಿ ಮಾತಾಡು. ಇಷ್ಟು ವರ್ಷ ಇಲ್ದೇ ಇರೋದು ಏನ್ ದಿಢೀರಾಗಿ ಪ್ಲಾನು? ಅವ್ರ ಮಗ ಲವ್ ಮಾಡ್ತಿದ್ದ ಹುಡುಗಿ ತಾನೇ ನಿಮ್ ತಮ್ಮ ಕರ್ಕೊಂಡ್ ಬಂದಿದ್ದಾನೆ. ಈ ಮೋಟಿವ್ ಸಾಲಲ್ವಾ? ಅಲ್ಲಿ ನಡೆದಿದ್ದ ಅಪ್ಪನಿಗೆ ಗೊತ್ತಿಲ್ಲ. ಇವಾಗ ಹೇಳ್ಬೋದಲ್ಲ ಇದೇ ಮೋಟಿವ್ ಅಂತ. ಈಗೇನಾದ್ರೂ ಹೇಳಿದ್ರೆ ಆ ಗ್ರೂಪಿಗೆ ಸಂಬಂಧಪಟ್ಟಿರೋ ವೀಣಾ ನಮಗ್ ಬೇಕಾಗಿಲ್ಲ ಅಂತ ಹೇಳ್ತಾರೆ. ಗೊತ್ತಾ? ಏನ್ ಆರ್ಗ್ಯುಮೆಂಟ್? ಏನಿಲ್ಲಪ್ಪ, ಲಾಜಿಕ್ ಇಲ್ದೆ ಮಾತಾಡಬೇಡ ಅಂತ ಹೇಳ್ತಾರೆ. ಯಾವ ವಿರೋಧಿನ ಲಾಜಿಕ್ ನೋಡಲ್ಲ ಅಂದೆ. ಹಾಗೆ ತಿರ್ಸ್ಕೊಳ್ಳೋದಕ್ಕೆ ಹೊಸ ಲಾಜಿಕ್ ನೋಡ್ಬೇಕಾ ಏನೋ? ಹಳೆ ಕಾರಣನೇ ಸಾಕು. ಬರ್ಮಾ ಹೇಳಿದ ಬಗ್ಗೆ ನಾವು ಯೋಚನೆ ಮಾಡ್ಬೇಕು. ಏನ್ ಯೋಚನೆ ಮಾಡ್ಬೇಕು? ಐರಾ, ಈಗ ನಿನಗೆ ಮರು ಆಗುವಂತ ವಯಸ್ಸು. ಅವನಿಗೀಗ ಯೋಚನೆ ಮಾಡೋ ವಯಸ್ಸು. ಇವನೇ ಇದಕ್ಕೆ ಸರಿಸಾಟಿನ